ಲಕ್ಷ್ಮಿ, ಇಂಥ ಒಂದು ಸಂಭ್ರಮದಲ್ಲಿ ನಾವು ಮುಖ್ಯವಾಗಿರೋರನ್ನೇ ಒಬ್ಬರನ್ನ ಮರ್ತ್ಬಿಟ್ಟಿದ್ದೀವಲ್ಲ ಲಕ್ಷ್ಮಿ. ಮುಖ್ಯವಾದವ್ರನ್ನ ಯಾರು ಇದು? ನಮ್ಮ ಅಳಿಯಂದ್ರು ಜಯಂತ್ ಅವ್ರನ್ನ. ಇಲ್ಲ, ಅಳಿಯಂತ್ರ ನೀನು ಫೋನ್ ಮಾಡಲಿಲ್ಲ ಅಮ್ಮ? ನಾನು ಫೋನ್ ಮಾಡಿದ್ದೆ ಮಾವ, ಆದರೆ 2-3 ಸಲ ಕಾಲ್ ಮಾಡಿದ್ರು ಅವ್ರು ರಿಸೀವೇ ಮಾಡಲಿಲ್ಲ. ನೀನು ಮಾತು ಹೇಳಬೇಕಲ್ವ ಹೀಗಾಗಿದೆ ಅಂತ. ನಾನು ಹೇಗಾದರೂ ಮಾಡಿ ಅಳಿಯಂದ್ರಿಗೆ ವಿಷಯ ತಿಳಿಸ್ತಾ ಇದ್ದೆ. ಅವ್ರಿಗೆ ನಮ್ಮ ಜಾನು ವಾಪಸ್ ಬಂದಿರೋದು ಗೊತ್ತಾಗಬೇಕಿತ್ತು. ನಮ್ಮ ಷಷ್ಠ ಪೂರ್ತಿಗೆ ಬರಲಿ ಅಂತ ಅಲ್ಲ, ಅವರು ನಮ್ಮ ಜಾನು ಇಲ್ಲಿರೋದನ್ನ ನೋಡಬೇಕಿತ್ತು. ನಮ್ಮ ಜೊತೆ ಯಾವಾಗ ಮಾತಾಡಿದ್ರು ಮಾವ ನಮ್ಮ ಜಾನು ಏನೂ ಆಗಿಲ್ಲ, ಅವ್ರು ಜೀವಂತವಾಗಿದ್ದಾರೆ ಅಂತಲೇ ಹೇಳ್ತಿದ್ರು. ಅವ್ರ ಮಾತನ್ನ ಹಾಗೆ ನಮ್ಮ ಜಾನು ಇವತ್ತು ನಮ್ಮ ಕಣ್ಣು ಮುಂದೆ ಬಂದು ನಿಂತಿದ್ದಾಳೆ. ಅವಳನ್ನು ನೋಡ್ಬೇಕಿತ್ತು ಅವರು. ಹೌದಮ್ಮ ಜಾನು, ಅಳಿಯಂದ್ರೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ನಾವಿಬ್ರು ನೀವು ಇನ್ನೊಂದು ಮದುವೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಈ ಜನ್ಮದಲ್ಲಿ ಜಾನು ಒಬ್ಳೇನೆ ಅವ್ರ ಸ್ಥಾನನ ತುಂಬೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಅಂಥ ಗಂಡನ್ನ ಪಡೆಯೋದಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದ್ಯಮ್ಮ. ಈಗ ನೀವೇ ಇನ್ನೊಂದ್ಸಲ ಫೋನ್ ಮಾಡಿ ಅವ್ರನ್ನ ಬರಕ್ ಹೇಳ್ಬೋದಲ್ಲ? ಅಪ್ಪ, ನಾನು ಅವರಿಗೆ ಫೋನ್ ಮಾಡಿದ್ದೆ, ಅವ್ರು ಬರ್ತೀನಿ ಅಂತಂದ್ರು. ಮತ್ತೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. The number you are trying to call is currently switched off. ಮೋಸ್ಟ್ಲಿ ಯಾವುದೋ ಮೀಟಿಂಗಲ್ಲೋ ಅಥವಾ ಯಾವುದೋ ಕೆಲಸದಲ್ಲಿ ಬ್ಯುಸಿ ಆಗಿರ್ಬೋದು. ಅವರೇ ಫೋನ್ ಮಾಡ್ತಾರೆ. ಫೋನ್ ಮಾಡಿದ್ರೆ ಮನೆಗೆ ಬನ್ನಿ ಅಂತ ಹೇಳ. ಹೌದಪ್ಪ, ಹೇಗೂ ಇವಾಗ ಇದೆಲ್ಲ ಮುಗೀತಲ್ವಾ, ನಾನು ಮನೆಗೆ ಬರಲೇಬೇಕು, ಅಜ್ಜಿನೂ ನೋಡ್ಬೇಕಲ್ವಾ, ಆಗ ನಾನೇ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ. ಆಗಲಿ, ನೀನು ಫೋನ್ ಮಾಡಿದ್ರೆ ಅವ್ರು ಎಂಥ ಮುಖ್ಯವಾದ ಕೆಲಸದಲ್ಲಿದ್ರು ಅದನ್ನೆಲ್ಲ ಬಿಟ್ಟು ಖಂಡಿತ ಬಂದೇ ಬರ್ತಾರೆ. ಹೌದು, ಮತ್ತೆ ನಮ್ ಜಾನು ಅಂದ್ರೆ ಸುಮ್ನೆನಾ? ಜಾನು ಕರೆದ್ರೆ ಜಯಂತ್ ಅವರು ಎಲ್ಲಿದ್ರು ಬಂದೇ ಬರ್ತಾರೆ. ಈಗ ಪೂಜೆ ಎಲ್ಲ ಮುಗಿದಿದೆ, ದೇವ್ರ ಹತ್ರ ಹೋಗಿ ಒಂದು ಆಶೀರ್ವಾದ ತಗೊಳ್ಳೋಣ. ಯಾಕೆ ಜಾನು ಜಯಂತ್ ಅವ್ರ ಬಗ್ಗೆ ಮಾತಾಡ್ತಿದ್ದಾಗೆ ಆ ವಿಷಯನ ಅವಾಯ್ಡ್ ಮಾಡೋ ಹೋಗಿ ಮಾತಾಡಿದೆ? ಹೀಗೆ ಮಾಡಿದ್ರೆ ಅವ್ರಿಗೆ ಅನುಮಾನ ಬರಲ್ವಾ? ಅದನ್ನ ಬಿಟ್ರೆ ನನಗೆ ಬೇರೆ ಇನ್ನೇನ್ ದಾರಿ ಇದೆ ವಿಶ್ವ? ನೀನೇ ನೋಡ್ದೆ ಅಲ್ವಾ, ನಾನು ಬಂದೆ ಅಂತ ಮನೆಯವ್ರಿಗೆ ಎಲ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಈಗ ಅದನ್ನೆಲ್ಲ ಹೇಳಿ ಅವ್ರಿಗೆ ಮತ್ತಷ್ಟು ನೋವು ಮಾಡ್ಬೇಕಾ ಹೇಳು? ಅದಕ್ಕೆ ಸುಮ್ಮನೆ ಅದೇ. ಹಾಗಂತ ಎಷ್ಟು ದಿನ ಅಂತ ಈ ವಿಷಯ ಮುಚ್ಚಿಡ್ತೇ ಜಾನು? ನೀನೇ ನೋಡ್ದೆ ಅಲ್ವಾ, ನಾವ್ ಇಲ್ಲಿಗೆ ಬರಬಾರ್ದು ಅಂತ ಜಯಂತ್ ಅವ್ರು ನಮ್ಮನ್ನ ಹೇಗೆ ತಡೆದ್ರು ಅಂತ. ಸ್ವಲ್ಪ ಯಾವ ಮರಿದ್ರು ನಮ್ಮಿಬ್ರು ಜೀವನೇ ಹೋಗ್ಬಿಟ್ರದು. ಅಂಥವ್ರ ವಿಷಯನ ಮುಚ್ಚಿಟ್ಕೊಂಡಿರ್ತೀಯ. ನಾನು ಮುಚ್ಚಿಡ್ತೀನಿ ಅಂತ ಎಲ್ಲಿ ಹೇಳಿದೆ? ಇವಾಗ ಅದೆಲ್ಲ ಹೇಳೋದಕ್ಕೆ ಸಮಯ ಅಲ್ಲ ಅಂತ ನಾನು ಹೇಳಿದ್ದು. ಸಮಯ ಬಂದಾಗ ಎಲ್ಲ ಖಂಡಿತ ಹೇಳ್ಕೊತೀನಿ. ಆದಷ್ಟು ಬೇಗ ನೀನು ಅವ್ರ ಬಗ್ಗೆ ಹೇಳಲೇಬೇಕು ಜಾನು. ಯಾಕಂದ್ರೆ ಇವರೆಲ್ರಿಗೂ ಜಯಂತ್ ಅವ್ರ ಬಗ್ಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ. ಅವ್ರ ನಿಜವಾದ ಮುಖ ನೀನು ಬಯಲು ಮಾಡಲೇಬೇಕು. ಈಗ ನೀನು ಇಲ್ಲಿ ಬಂದಿರೋ ವಿಷಯನೂ ಅವ್ರಿಗೆ ಗೊತ್ತಾಗಿರುತ್ತೆ. ನೀನು ಎಲ್ಲಿ ಸತ್ಯ ಹೇಳ್ಬಿಟ್ಟಿರ್ತೀಯೋ, ಇದರಿಂದ ಹೇಗೆ ಬಚಾವಾಗೋದು ಅಂತ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿರ್ತಾರೆ. ನೀನು ಆದಷ್ಟು ಬೇಗ ಅವ್ರ ಮುಖವಾಡನ ಕಳಿಸ್ಲೇಬೇಕು ಜಾನು. ಖಂಡಿತ ಮಾಡ್ತೀನಿ ಕಣೋ. ಅವ್ರ ಪಾಪದ ಕೂಡ ತುಂಬಿದೆ. ನನ್ನ ಕಡೆಯಿಂದ ಏನು ಶಿಕ್ಷೆ ಆಗಬೇಕೋ ಖಂಡಿತ ಅವ್ರಿಗಾಗುತ್ತೆ. ಅದು ಬಿಡು, ನಾನು ನಿನ್ನ ಅತ್ತೆ ಮಗಳು ಅಂತ ನಿನಗೆ ಗೊತ್ತೇ ಇರಲಿಲ್ವಾ? ನಮ್ಮ ಅತ್ತೆ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಜಾನು. ನೀನು ನಮ್ಮ ಅತ್ತೆ ಮಗಳು ಅಂತ ಹೇಗೆ ಗೊತ್ತಾಗಿರುತ್ತೆ ಹೇಳು? ಅವ್ರ ಬಗ್ಗೆ ಗೊತ್ತಾದಾಗಲೇ ನಿನ್ನ ಬಗ್ಗೆನೋ ಗೊತ್ತಾಗಿದೆ. ಆಗ್ಲಾದ್ರೂ ನಂಗೆ ಹೇಳ್ಬೇಕಿತ್ತಲ್ವ ನೀನು? ಅಪ್ಪ ಅಮ್ಮನಿಂದ ಇಷ್ಟು ದೂರ ಇರೋ ನಿನ್ನ ಅವ್ರ ಹತ್ರ ಸೇರಿಸಿದಾಗ ನಿನ್ನ ಮುಖದಲ್ಲಿ ಒಂದು ಖುಷಿ ಇರುತ್ತೆ ಗೊತ್ತಾ? ಅದನ್ನ ನೋಡಬೇಕು ಅಂತ ನನಗೆ ತುಂಬಾ ಆಸೆ ಇತ್ತು. ಅದಕ್ಕೆ ಹೇಳಿಲ್ಲ. ಯಾಕೆ ನಿನಗವ್ರು ನೋಡೋ ಆಸೆ ಇರಲಿಲ್ಲ? ದೇವ್ರನ್ನ ನೋಡೋಕೆ ಯಾರಿಗೆ ಆಸೆ ಇರಲ್ಲ ಹೇಳು? ನನಗೂ ಅವ್ರು ನೋಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದೆ ಕಣೋ. ಆದರೆ ಏನು ಮಾಡಲಿ ಹೇಳು, ಅವ್ರು ಎಲ್ಲರೂ ಆಗಲೇ ಅಷ್ಟೊಂದು ಕಷ್ಟದಲ್ಲಿ ಅನುಭವಿಸ್ತಾ ಇದ್ರು. ನಾನು ಬಂದು ಇನ್ನೂ ಕಷ್ಟ ಕೊಡ್ಬೇಕಿತ್ತಾ? ಅದ್ರ ಜೊತೆ ಖಂಡಿತ ನಾನು ಅವ್ರ ಮುಂದೆ ಬಂದರೆ ನನ್ನ ಮತ್ತೆ ಜಯಂತ್ ಅವ್ರ ಜೊತೆ ಕಳಿಸ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಯೋಚನೆ ಮಾಡ್ತಿದ್ದೆ ಅಷ್ಟೆ. ಇನ್ನು ಹೆದರ್ಕೊಂಡಿದ್ರೆ ಆಗಲ್ಲ ಜಾನು. ಈ ಸಮಸ್ಯೆಗಳಿಂದ ನೀನು ಆಚೆ ಬರಬೇಕು ಅಂದರೆ ಆದಷ್ಟು ಬೇಗ ನೀನು ಜಯಂತ್ ಅವ್ರ ಮುಖವಾಡನ ಕಳಿಸ್ಲೇಬೇಕು.
ಸರಿಯಾದ ಸಮಯ ನೋಡ್ಕೊಂಡು ಆದಷ್ಟು ಬೇಗ ಎಲ್ಲ ಹೇಳ್ತೀನಿ ಕಣೋ. ಸರಿ ಬಾ ಹೋಗೋಣ. ನೋಡಿ ಅಮ್ಮ, ನಮ್ಮನ್ನ ಪ್ರದಕ್ಷಿಣೆ ಹಾಕಿ ಅಂತ ಹೇಳ್ಬಿಟ್ಟು ಇವರಿಬ್ರು ಇಲ್ಲಿ ಮಾತಾಡ್ಕೊಂಡು ನಿಂತಿದ್ದಾರೆ. ಮಾತಾಡ್ಕೊಳ್ಳಿ ಬಿಡಮ್ಮ. ಇಷ್ಟು ದಿವಸ ಅವನಿಗೆ ಅತ್ತೆ ಮಗಳು ಅಂತ ಗೊತ್ತಿರ್ಲಿಲ್ಲ. ಈಗ ನಾಳೆಯಿಂದ ಅವಳು ನಮ್ಮ ಮನೇಲಿ ಇರೋದಿಲ್ಲ. ಹಾಗಾಗಿ ಮಾತಾಡ್ಕೊಳ್ಳಿ ಬಿಡು. ವಿಶ್ವ, ನಮ್ಮ ಅತ್ತಿಗೆನ ನಾನು ನಿನ್ನಲ್ಲಿ ನೋಡ್ತಾ ಇದ್ದೀನಪ್ಪ. ಅತ್ತಿಗೆ ಬದುಕಿದ್ದಾಗ ನಮ್ಮ ಮನೆಗೆ ಬಂದು ಹೋಗಿ ಮಾಡ್ತಿದ್ರು. ನೀನು ಅಷ್ಟೇ ನಮ್ಮ ಮನೆಗೆ ಬಂದು ಹೋಗ್ತೀರಪ್ಪ. ಖಂಡಿತವಾಗ್ಲೂ ಬರ್ತೀನತ್ತೆ. ನಾನು ಮಾಡ್ಬೇಕಾಗಿರೋ ಕೆಲಸ ಇನ್ನೂ ತುಂಬಾ ಇದೆ. ಕೆಲಸಗಳು ಮುಗಿಯೋ ತನಕನೂ ನಾನು ಬರ್ತಾನೆ ಇರ್ತೀನಿ. ಆಮೇಲೆ ನಿಮ್ಮನ್ನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಓಕೆನಾ? ಚಂದನ ಅವ್ರೆ, ಸಂದನ ಅಲ್ಲ, ಅವ್ರ ಹೆಸರು ಜಾನು. ಅವ್ರ ಜಾನು ಆದ್ರೂ ನನಗ್ ಚಂದನ ಅವ್ರೆ. ಚಂದನ ಅವ್ರೆ, ನೀವು ಅಷ್ಟೇ ನಮ್ಮ ಮನೆಗೆ ಆಗಾಗ ಬರ್ತಾ ಇರಿ. ಹಾಗೆ ಸಾರಿ ಅಂಡ್ ಥ್ಯಾಂಕ್ಸ್. ಯಾಕೆ ತಾನವ್ರೆ? ನಾನು ನಿಮ್ಮನ್ನ ಎಷ್ಟೇ ಹರ್ಟ್ ಮಾಡಿದ್ರು ಬೇಜಾರು ಮಾಡ್ಕೊಳ್ದೇ ಇರೋದಕ್ಕೆ ಸಾರಿ. ನನ್ನ ಪ್ರೀತಿನ ಪಡ್ಕೊಳಕ್ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ಸ್. ನನಗೆ ಗೊತ್ತಿಲ್ಲದೆ ನಿಮ್ಗೆ ಏನಾದರೂ ನಾನು ಬೇಜಾರು ಮಾಡಿದ್ರೆ ನನ್ನ ಕ್ಷಮಿಸ್ಬಿಡಿ. ಲಕ್ಷ್ಮಿ, ನಾವಿಲ್ಲಿ ಹೊರಡ್ತೀವಿ. ಅಪ್ಪ, ನಮ್ಮನೆ ಇಲ್ಲಿಗೆ ಹತ್ರ ಆಗತ್ತೆ. ಮನೆಗೆ ಬಂದ್ಬಿಟ್ಟು ಹೋಗಿ. ಖಂಡಿತವಾಗಿ ಬರ್ತೀನಿ. ಆದ್ರೆ ಈಗಲ್ಲಮ್ಮ, ನಿಮ್ಮ ಅಣ್ಣನ ನಿಮ್ಮ ಮನೆಗೆ ಕರ್ಕೊಂಡೇ ಬರ್ತೀನಿ. ಇದನ್ನೆಲ್ಲ ನೀವೇ ವ್ಯವಸ್ಥೆ ಮಾಡಿ ಊಟನೂ ಮಾಡದೆ ಹೋದ್ರೆ ಹೇಗೆ? ಎಲ್ರೂ ಸೇರಿ ಊಟ ಮಾಡೋಣ. ಎಲ್ರಿಗೂ ಹೇಳ್ಬಿಟ್ಟು ಹೋಗಿರಂತೆ. ಸರಿನಮ್ಮ, ಹಾಗೆ ಆಗಲಿ. ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ನನಗೂ ಗೊತ್ತು. ಆನ್ ಮಾಡ್ಬಿಡ್ಲ? ಬೇಡ ಬೇಡ. ಫೋನ್ ಸ್ವಿಚ್ ಆಫ್ ಆಗಿರೋದಕ್ಕೆ ಸ್ವಲ್ಪನಾದರೂ ನೆಮ್ಮದಿ ಇದೆ. ಇಲ್ಲದೆ ಹೋಗಿದ್ರೆ ಎಷ್ಟೊತ್ತಿಗೆ ಅವ್ರ ಮನೆಯವರೆಲ್ಲ ಫೋನ್ ಮಾಡಿ ಯಾಕೆ ಹೀಗೆ ನಡ್ಕೊಂಡೆ, ಯಾಕೆ ಹೀಗೆ ಮಾಡಿದೆ ಅಂತ ತಲೆ ಕೆಡಿಸ್ಬಿಟ್ಟಿರೋರು. ಫೋನು ಸ್ವಿಚ್ ಆಫ್ ಆಗಿರೋದೆ ಸರಿ. ಜಯನ್, ನಾನು ನೀನು ಫೋನ್ ಮಾಡಿದ್ದೆ. ನಿನ್ನ ಫೋನ್ ಸ್ವಿಚ್ ಆಫ್ ಇದೆ. ಚಾರ್ಜಿಗೆ ಹಾಕೋದು ಮರ್ತಿದ್ಯಾ ಅನ್ಸುತ್ತೆ. ಇರು, ನಾನೇ ಚಾರ್ಜ್. ಶಾಂತಮ್ಮ, ಅದಲ್ಲೇ ಇರಲಿ, ಅದನ್ನು ಮುಟ್ಬೇಡಿ.